ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್ ಅರ್ನಿಂಗ್ ಕಂಡ. ಫ್ರೆಂಡ್ಸ್ ನೋಡಿ, ನೀವು ತಮ್ಮನೇಲಿ ನೋಡಿರೋ ಹಾಗೆ ಸೈನಪ್ನಲ್ಲಿ $250 ಈ ಅರ್ನಿಂಗ್ ಅಪ್ಲಿಕೇಶನಲ್ಲಿ ಕೊಡ್ತಿದ್ದಾರೆ. ಸೊ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಒಂದು ಬಿಗ್ಗೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಮತ್ತು ಅದೇ ರೀತಿ ಇದರಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. $250 ನಿಮಗೆ ಬೇಕಾದರೆ ಸೊ ಆ ಟರ್ಮ್ ಆ್ಯಂಡ್ ಕಂಡೀಷನ್ ಏನಂದರೆ, ಸೊ ಒಂದು ಟಾಸ್ಕ್ ಅನ್ನೋದು ಸಿಂಪಲ್ ಆದಂಥ ಒಂದು ಟಾಸ್ಕ್ ಅನ್ನೋದು ಕಂಪ್ಲೀಟ್ ಮಾಡಿದ್ರೆ ನಿಮಗೆ $250 ಅನ್ನೋದು ಕೊಡ್ತಾರೆ. ಸೊ ಅದನ್ನು ಇನ್ಸ್ಟಂಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ವಿತ್ಡ್ರಾಲ್ ಮಾಡಿ. ಮತ್ತು ಅದೇ ರೀತಿ ಈ ಅಪ್ಲಿಕೇಶನಲ್ಲಿ ಇನ್ನೊಂದು ಏನಿದೆ ಅಂದರೆ, ಸೊ ನೀವು ಪರ್ ರೆಪರ್ಗೆ $500 ಕೂಡ ಕೊಡ್ತಿದ್ದಾರೆ. ಸೊ ಅದಕ್ಕೆ ಯಾರು ಮಿಸ್ ಮಾಡ್ಕೊಳ್ಬೇಡಿ. ನಿಮಗೆ ರೆಫರ್ ಮಾಡೋಕ್ಕೆ ಸಾಧ್ಯವಾದರೆ ರೆಫರ್ ಮಾಡಿ, ಇಲ್ಲಾಂದರೆ ಸೈನ್ ಅಪ್ ಬೋನಸ್ ತೊಗೊಂಡ್ಬಿಟ್ಟು ಹಾಗೆ ಬಿಟ್ಟರು ಕೂಡ ನಡೆಯುತ್ತೆ. ಸೊ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆಗೆ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಮಸ್ಟ್ ಬಂದುಬಿಟ್ಟು ಜಾಯ್ನ್ ಅನ್ನೋದು ಆಗಿ ಯಾವುದೇ ಒಂದು ಪೇಮೆಂಟ್ ಪ್ರೂಫ್ ಆಗಲಿ ಪ್ರತಿಯೊಂದು ಅಪ್ಡೇಟ್ ಅನ್ನೋದು ಕೊಡ್ತಾ ಇರ್ತೀನಿ. ಅಪ್ಲಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡು ಇನ್ಸ್ಟಾಲ್ ಅನ್ನೋದು ಮಾಡಿ. ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ಇನ್ಸ್ಟಾಲ್ ಆದ ತಕ್ಷಣ ಓಪನ್ ಅನ್ನೋದು ಮಾಡಿ. ಓಪನ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಗೈಸ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಇಂಗ್ಲೀಷ್ ಅಂತ ಒಂದು ಆಪ್ಷನ್, ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿ ಲ್ಯಾಂಗ್ವೇಜ್ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡ್ತಿದ್ದಂಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಮೊಬೈಲ್ ನಂಬರ್ ಒಂದು ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡು ಇಲ್ಲಿ ಏರೋ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಈ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿಂದ ನೀವು ಟ್ರೂ ಕಾಲರ್ನಿಂದ ಸೆಲೆಕ್ಟ್ ಮಾಡ್ಕೋಬೋದು. ಗೈಸ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಕೊಡ್ತಿದ್ದಂಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಒಂದು ನಿಮ್ಮ ಒಂದು OTP ಅನ್ನೋದು ಬಂದಿರುತ್ತೆ. OTP ಅನ್ನೋದು ಎಂಟರ್ ಮಾಡ್ಕೊಂಡ್ಬಿಟ್ಟು ಎಂಟರ್ ಅನ್ನೋದು ಮಾಡಿ. ಎಂಟರ್ ಮಾಡ್ಕೊಂಡ್ಬಿಟ್ಟು ಆಟೋಮೆಟಿಕ್ ಪಿಲ್ ಆಗುತ್ತೆ. ನಿಮ್ಮ ಒಂದು OTP ಅನ್ನೋದು ಆಟೋಮೆಟಿಕ್ ಪಿಲ್ ಆಗುತ್ತೆ. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಗಾಟ್ ಇಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು. ಲೆಟ್ಸ್ ಗೋ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು. ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಗೈಸ್ ನೆಕ್ಸ್ಟ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಫುಲ್ ನೇಮ್ ಅನ್ನೋದು ಹಾಕಿ, ನೆಕ್ಸ್ಟ್ Gmail ID ಹಾಕಿ ಮತ್ತು ನಿಮ್ಮ ಒಂದು ಸಿಟಿ ಅನ್ನೋದು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿ. ಗೈಸ್ ನೀವು ನಿಮ್ಮ ಒಂದು Gmail ID ಮತ್ತು ಸಿಟಿ ಹಾಕಿದ ತಕ್ಷಣ ನೆಕ್ಸ್ಟ್ ಈ ಥರ ನೀವು ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಹಾಕಿ. ಸೊ ಇಲ್ಲಿ ಮಿನಿಮಮ್ ನಾನು ಏನಾದರೂ 1 ಇಯರ್ನಾದರೂ ಹಾಕ್ತೀನಿ, ಯಾಕೆಂದರೆ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹಾಕ್ತೀನಿ. ನೆಕ್ಸ್ಟ್ ಗೈಸ್ ಇಲ್ಲಿ ನಿಮ್ಮ ಒಂದು ಜೆಂಡರ್ ಸೆಲೆಕ್ಟ್ ಮಾಡಿ. ಜೆಂಡರ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ರೆಫರ್ ಕೊಡೋದು ತಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದನ್ನೇ ಹಾಕಬೇಕು. ಅದನ್ನ ಹಾಕಿದರೆ ಮಾತ್ರ ನಿಮಗೆ ಅಮೌಂಟ್ ಅನ್ನೋದು ತೊಂದಿರುತ್ತೆ. ನೀವು ಲಿಂಕ್ನಿಂದ ಜಾಯ್ನ್ ಆಗಿದ್ರೆ ಆಟೋಮೆಟಿಕ್ ತೊಂದಿರುತ್ತೆ. ಅದನ್ನೇನು ಟಚ್ ಮಾಡೋಕೆ ಹೋಗಬೇಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಆಕ್ಯುಪೇಷನ್ ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿ. ದೆನ್ ಗೈಸ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಡೂ ಯು ಲೆಟರ್ ಅಂತ ಒಂದು ಆಪ್ಷನ್ ಇದೆ. ಈ ಲೆಟರ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಕೊಡಿ, ಡೂ ಇಟ್ ಲೆಟರ್ ಮೇಲೆ. ಸೊ ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನೆಕ್ಸ್ಟು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಪ್ರೊಡ್ಯೂಸ್ ಅಂತ ಸಕ್ಸಸ್ಫುಲಿ ಅಕೌಂಟ್ ಕ್ರಿಯೇಟೆಡ್ ಅಂತ ಬರುತ್ತೆ. ವಿಸಿಟಿಂಗ್ ಕಾರ್ಡ್ ಇಲ್ಲಿ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಇಲ್ಲಿ ಪ್ರೊಡ್ಯೂಸ್ ಅಂತ ಒಂದು ಆಪ್ಷನ್ ಇದೆ. ಪ್ರೊಡ್ಯೂಸ್ ಮೇಲೆ ಕ್ಲಿಕ್ ಕೊಡಿ ಗೈಸ್. ಪ್ರೊಡ್ಯೂಸ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಸೊ ನೋಡ್ತಾ ಇರೋದು ಸ್ಪೆಷಲ್ ಆಫರ್ ನಡೀತಾ ಇದೆ. ಸೊ 199 ಇದು ಈಗ ಪ್ರೀನಲ್ಲಿ ಕೊಡ್ತಿದ್ದಾರಲ್ವ, ಸೊ ಅದಕ್ಕೆ ಈಗ ಒಂದು ಆಫರ್ ನಡೀತಾ ಇದೆ. ಓಕೆನಾ. ಸೊ ಇಲ್ಲಿ ಬುಕ್ ಯುವರ್ ಟ್ರೈನಿಂಗ್ ನಾವು ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಕೊಡಿ ಗೈಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಒಂದು ಯಾವುದಾದ್ರೂ ಸೆಲೆಕ್ಟ್ ಅನ್ನೋದು ಮಾಡಿ ಬುಕ್ದು. ಸೊ ಇಲ್ಲಿ ಮಂಡೇ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡು ಸೆಲೆಕ್ಟ್ ಬುಕ್ ಸ್ಲಾಟ್ ಮೇಲೆ ಕ್ಲಿಕ್ ಕೊಡಿ. ಸೊ ಅದು ಸೆಲೆಕ್ಟ್ ಆಗುತ್ತೆ. ಆದ ತಕ್ಷಣ ನೆಕ್ಸ್ಟ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೈನಪ್ನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಫಸ್ಟ್ ಸೇಲ್ ಕಂಪ್ಲೀಟ್ ಆ್ಯಂಡ್ ಗೆಟ್ 250 ಎಕ್ಸ್ಟ್ರಾ ಅಂತ ನೀವು ನೋಡ್ತಾ ಇರ್ಬೋದು ಗೈಸ್. ಸೊ ನೀವು ಸೈನಪ್ದಲ್ಲಿ ನಾನು ಇದು ಒಂದು ಟಾಸ್ಕ್ ಅನ್ನೋದು ಕಂಪ್ಲೀಟ್ ಮಾಡಿದ್ರೆ ಸೊ ನಿಮಗೆ ಇದನ್ನು ಕೊಡ್ತಾರೆ ಅಂತ. ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡಿ ಅಂದರೆ ಗೈಸ್, ಈ ಅಕೌಂಟ್ ಅನ್ನೋದು ಕ್ರಿಯೇಟ್ ಆದ ತಕ್ಷಣ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು. ಮೇಲ್ಗಡೆ ಹಾಯ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಪಕ್ಕದಲ್ಲಿ 3 ಡಾಟ್ಸ್ ಇದೆ. ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೊ ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತ ಇದೆ. ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಕೊಡಿ. ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೊ ಇಲ್ಲಿ ಬೇಸಿಕ್ ಅನ್ನೋದು ರೈಟ್ ಅಂತ ಒಂದು ಆಪ್ಷನ್ ಬಂದಿದೆ ಅಲ್ವ, ಸೊ ಇವೆಲ್ಲ ರೈಟ್ ಬರಬೇಕು. ಸೊ ಇಲ್ಲಿ ಅಡ್ರೆಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡು ಏನು ಮಾಡಿದೆ, ಸೊ ಅಡ್ರೆಸ್ ಅನ್ನೋದು ಕೊಡಿ. ಸೊ ಪ್ರತಿಯೊಂದು ಅಡ್ರೆಸ್ ಕೊಟ್ಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿ. ಓಕೆ ಗೈಸ್, ನಾನು ಅಡ್ರೆಸ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡಿದೆ. ಸೊ ಅದು ರೈಟ್ ಆಯಿತು. ಸೊ ಈಗ KYC ಅಂತ ಇದೆ. KYC ಮೇಲೆ ಕ್ಲಿಕ್ ಕೊಡಿ. KYC ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೊ ಆಧಾರ್ ಕಾರ್ಡ್ ಫ್ರಂಟ್ ಟು ಬ್ಯಾಕ್ ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡ್ಬೇಕಂದ್ರೆ ಸೊ ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡ್ಕೊಂಡ ತಕ್ಷಣ ಸೊ ಯೂಸ್ ಕ್ಯಾಮ್ರಾ ಆರ್ ಗ್ಯಾಲರಿ ಅಂತಿದೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಮೇಜ್ ಅನ್ನೋದು ಅಪ್ಲೋಡ್ ಮಾಡಿ. ಗೈಸ್ ಇಲ್ಲಿಂದ KYC ಅನ್ನೋದು ಇನ್ಸ್ಟಂಟ್ ವಿತಿನ್ ಒಂದು 2 ಮಿನಿಟ್ನಲ್ಲಿ KYC ಅನ್ನೋದು ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ರೈಟ್ ಅಂತ ಒಂದು ಸಿಂಬಲ್ ಬಂತು. ಓಕೆನಾ. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ. ಈ ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ಕೊಡಬೇಕಾಗುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡಿ. ಜಸ್ಟ್ ಒಂದ್ಸಲ ಇದ್ರ ಮೇಲೆ ಟ್ಯಾಪ್ ಮಾಡಿ ಗೈಸ್ ಇಲ್ಲಿಂದ ನೀವು ಏನು ತಿಳ್ಕೊಬೇಕಂದ್ರೆ ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಯಾವ್ದು ಕೊಡ್ತೀರಿ ಆ ಒಂದು ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಅಮೌಂಟ್ ಒಂದು ರಿಸೀವ್ ಆಗುತ್ತೆ. ಸೊ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ ಆದರೂ ಕೊಡ್ಬೋದು, ಇಲ್ಲಾಂದರೆ ನಿಮ್ಮ ಒಂದು ನಾರ್ಮಲ್ ಬ್ಯಾಂಕ್ ಆದರೂ ಕೊಡ್ಬೋದು. ಸೊ ಇಲ್ಲಿ ಮೊದಲಿಗೆ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ, IFSC ಕೋಡ್ ಹಾಕಿ, ಪ್ಯಾನ್ ಕಾರ್ಡ್ ನಂಬರ್ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಕೊಡಿ. ಗೈಸ್ ಅಲ್ಲಿಂದ ಬ್ಯಾಂಕ್ ಅಕೌಂಟ್ ಅನ್ನೋದು ಆ್ಯಡ್ ಮಾಡಿ. ಆ್ಯಡ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಟಾಸ್ಕ್ ಅನ್ನೋದು ಯಾವ ರೀತಿ ಕಂಪ್ಲೀಟ್ ಮಾಡೋದು ತಿಳಿಸ್ತೀನಿ. ಸೊ ಇಷ್ಟು ಮಾಡಿದ್ರೆ ಸಾಕು. ಇಷ್ಟು ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಏನು ಮಾಡೋದಂದರೆ ಸೊ ಇಲ್ಲಿ ಮೇಕ್ ಇಟ್ ದ ಫಸ್ಟ್ ಸೇಲ್ ಆ್ಯಂಡ್ ಗೆಟ್ 250 ಎಕ್ಸ್ಟ್ರಾ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಕೊಡಿ ಗೈಸ್. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಒಂದು ಆಪ್ಷನ್ಸ್ ಅನ್ನೋದು ಕೊಟ್ಟಿದ್ದಾರೆ.
ಈ ಥರ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ರೆಫರ್ ಬೋನಸ್ ರೈಟ್ ಆಗಿದೆ, ವಿಸಿಟಿಂಗ್ ಕಾರ್ಡ್ ರೈಟ್ ಆಗಿದೆ, ಪ್ರೀಮಿಯಲ್ಲಿ ಒಂದು ರೈಟ್ ಆಗಿದೆ, ಈ ಥರ ಕೊಟ್ಟಿದ್ದಾರೆ. ಅದನ್ನೇನು ತಲೆ ಕೆಡ್ಸೋಳಕ್ಕೆ ಹೋಗಬೇಡಿ. ಸೊ ಹಾಗೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ತಕ್ಷಣ ಸೊ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಡೂ ಯುವರ್ ಫಸ್ಟ್ ಸೆಲ್ ಅಂತ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಕೊಡಿ ಗೈಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ನೀವು ನೋಡ್ತಾ ಇರೋದು ಸಾಕಷ್ಟು ಆಪ್ಷನ್ಸ್ ಇದ್ದಾವೆ. ಸೊ ಇಲ್ಲಿ ನೀವು ಒಂದು ಟಾಸ್ಕ್ ಅನ್ನೋದು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಬೇಕಾದರೆ ಯಾವುದಾದ್ರೂ ಒಂದು ಟಾಸ್ಕ್ ಅನ್ನೋದು ಕಂಪ್ಲೀಟ್ ಮಾಡ್ಕೋಬಹುದು, ಓಕೆನಾ. ಸೊ ಇಲ್ಲಿ ಈ ಒಂದು ಅಕೌಂಟಿಗೆ ಸೊ ನೀವು ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ 200 ರೂಪೀಸ್ ಅಪ್ಲಿಕೇಶನಲ್ಲಿ ಕೊಡ್ತಿದ್ದಾರೆ. ಮತ್ತು ಅದೇ ರೀತಿ ಸೊ 250 ರೂಪೀಸ್ ಫಸ್ಟ್ ನೀವು ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಸೇಲ್ ಕಂಪ್ಲೀಟ್ ಮಾಡಿದ್ರೆ 250 ರೂಪೀಸ್ ಸಿಗುತ್ತೆ. ಟೋಟಲಾಗಿ 500 ರೂಪೀಸ್ ರಿಂಗ್ ಆಗುತ್ತೆ, 940 ಅಥವಾ 500 ಆಗುತ್ತೆ. ಇಲ್ಲಾಂದರೆ ಸೊ ಇದನ್ನು ಜಿಪ್ಟರ್ ಕೂಡ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡು ಅಂದರೆ ಅವ್ರು ಯಾವ್ಯಾವ ಟಾಸ್ಕ್ ಹೇಳಿರ್ತಾರೆ ಆ ರೀತಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಟಾಸ್ಕ್ ಇದ್ದಾವೆ, ಓಕೆನಾ. ಸೊ ಜಿಪಿಟರ್ ಕಂಪ್ಲೀಟ್ ಮಾಡ್ಕೋಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೊ ಇಲ್ಲಿ ಯಾವ್ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಇನ್ಸ್ಟ್ರಕ್ಷನ್ ಅನ್ನೋದು ನೀವು ಫಾಲೋ ಅಪ್ ಮಾಡಿ, ಓಕೆನಾ. ಸೊ ಈ ಇನ್ಸ್ಟ್ರಕ್ಷನ್ ಅನ್ನೋದು ಫಾಲೋ ಅಪ್ ಮಾಡಿ ಇಲ್ಲಾಂದರೆ ಈ ಒಂದು ವಿಡಿಯೋ ಇದೆ, ಈ ವಿಡಿಯೋ ನೋಡಿಬಿಟ್ಟು ಮಾಡಿ. ಸೊ ನೀವು ಇದನ್ನ ಕಂಪ್ಲೀಟ್ ಮಾಡ್ಕೋಬೇಕಾದ್ರೆ ಸೊ ಇಲ್ಲಿ ಶೇರ್ ಅಂತ ಇದೆ, ಇಲ್ಲಾಂದ್ರೆ ಕಾಪಿ ಅಂತ ಇದೆ. ಸೊ ಈ ಲಿಂಕ್ ಥ್ರೋ ಮಾಡಿದ್ರೆ ಮಾತ್ರ ನಿಮಗೆ ಅಮೌಂಟ್ ಅನ್ನೋದು ಸಿಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಮತ್ತೆ ಇಲ್ಲಿ ನೀವು ಬೇರೆ ಒಂದು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಜಿಪಿಟರ್ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಸೊ ಮಿನಿಮಮ್ ಆ ಒಂದು ಜಿಪಿಟರ್ ಅನ್ನುವಂಥ ಒಂದು ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಎಷ್ಟಂದರೆ ಸೊ ಮಿನಿಮಮ್ 5,000 ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಏನಿಲ್ಲ, ಸೊ 5,000 ರೂಪೀಸ್ ಅದಕ್ಕೆ ಹಾಕಿ ಮತ್ತು ಬೇರೆ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಸೊ ಇದು ಜಿಪಿಟರ್ ಒಂದು ಬ್ಯಾಂಕ್ ಅಕೌಂಟ್ ಅನ್ನೋದು ಕ್ರಿಯೇಟ್ ಅನ್ನೋದು ಆಗುತ್ತೆ ಗೈಸ್. ನೆಕ್ಸ್ಟ್ ಏನಂದರೆ ಇಲ್ಲಾಂದರೆ ಸೊ ಇಲ್ಲಿ ಬೇರೆ ಟಾಸ್ಕ್ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಜಿಪ್ಟರ್ ಇಲ್ಲ ಅಂದರೆ ಸೊ ಕಟ್ 811 ಸೇವಿಂಗ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲ ಸೊ ಅಬ್ಸ್ಟ್ಯಾಕ್ ಡಿಮಾರ್ಟ್ ಅಕೌಂಟ್ ಗೈಸ್ ಇಲ್ಲಿ ನೋಡಿ ಅಬ್ಸ್ಟ್ಯಾಕಿಗೆ 3,500 ಕೊಡ್ತಿದ್ದಾರೆ. ಸೊ ಇಲ್ಲಿ ಅದು ಕೂಡ ಏನಾದರೂ ಇರುತ್ತೆ. ಮತ್ತು ಅದೇ ರೀತಿ ಇಲ್ಲಿ ಗ್ರೋ ಇದೆ, ಗ್ರೋಕ್ಕೆ 500 ರೂಪೀಸ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಏನಿದೆ ಅಂದರೆ ಸೊ ಇಲ್ಲಿ ನೀವು ನೋಡ್ಕೋಬೋದು. ಸೊ ಏನೇನಿದೆ ಅಂತ ಇದರಲ್ಲಿ ಇನ್ಸ್ಟ್ರಕ್ಷನು. ಸೊ ಈ ಒಂದು ಇನ್ಸ್ಟ್ರಕ್ಷನ್ ಅಂತ ನೀವು ನೋಡ್ಕೋಬೋದು. ಸೊ 10 ಡೇಸ್ ವೇಟ್ ಮಾಡಿ ಹಾಗೆ ಹೇಳಿದ್ದಾರೆ. ಸೊ 18 ಕೆಡ್ಸೋಕೆ ಹೋಗಬೇಡಿ. ಸೊ ಮಸ್ಟ್ ಬಂದುಬಿಟ್ಟು ಯಾವುದಾದ್ರೂ ಒಂದು ಟಾಸ್ಕ್ ಅನ್ನೋದು ಕಂಪ್ಲೀಟ್ ಮಾಡಿ. ಜಿಪಿಟರು ಇಲ್ಲಾಂದರೆ ಸೊ ಯಾವುದಾದ್ರೂ ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ನಿಮಗೆ 250 ರೂಪೀಸ್ ಅಂತ ಸಿಗುತ್ತೆ. ಸೊ ಇದು ಪೇಮೆಂಟು 101% ವೇರಿಫೈ ಅನ್ನೋದು ಆಗಿದೆ. ಸೊ ಪೇಮೆಂಟ್ ಪ್ರೂಫ್ ಅನ್ನೋದು ಟೆಲಿಗ್ರಾಮ್ನಲ್ಲಿ ಬರುತ್ತೆ. ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ದೆನ್ ಗೈಸ್ ಇಲ್ಲಿಂದ ನೀವು ಇಲ್ಲಿ ಒಂದು ಬ್ಯಾನರ್ ನೋಡ್ತಾ ಇರ್ಬೋದು. ಸೊ ರೆಫರ್ ಆ್ಯಂಡ್ ಅರ್ನ್ ಅಂತ. ಸೊ ರೆಫರ್ ಆ್ಯಂಡ್ ಅರ್ನ್ ಬ್ಯಾನರ್ ನೋಡ್ತಾ ಇರ್ಬೋದು. ರೆಫರ್ ಫ್ರೆಂಡ್ ಆ್ಯಂಡ್ ಅರ್ನ್ ರಿವಾರ್ಡ್ ಅಂತ ಐತೆ. ಸೊ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಕೊಡಿ. 500 ರೂಪೀಸ್ ಕೊಡ್ತಿದ್ದಾರೆ ಸೊ ಪರ್ ರೆಫರ್ಗೆ. ಸೊ ಈ ರೆಫರ್ ಕೊಡೋದು ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೋಡಿ ಶೇರ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ ಅಥವಾ ಯಾರಾದರೂ ಜೋಡಿ ಶೇರ್ ಅನ್ನೋದು ಮಾಡಿ. ಸೊ ರೆಫರ್ ಅನ್ನೋದು ಮಾಡಿ ಗೈಸ್. ಇಲ್ಲಿ ರೆಫರ್ ಮಾಡ್ಬೇಕಂದ್ರೆ ಶೇರ್ ಅಂತ ಒಂದು ಆಪ್ಷನ್ ಇದೆ. ಶೇರ್ ಮೇಲೆ ಕ್ಲಿಕ್ ಕೊಟ್ಕೊಂಡು ಲಿಂಕ್ ಅನ್ನೋದು ಶೇರ್ ಮಾಡಿ. ಸೊ ರೆಫರ್ ಮಾಡಿರೋ ಒಂದು ಅಮೌಂಟ್ ಅನ್ನೋದು ಸೊ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ, ಸೊ ರಿವಾರ್ಡ್ ಎಷ್ಟು ಬಂದಿದೆ ಅಂತ ಇಲ್ಲಿರುತ್ತೆ. ಸೊ ಅದ್ರ ಮೇಲೆ ಇಲ್ಲಿಂದ ನೀವು ವಿತ್ಡ್ರಾಲ್ ಮಾಡ್ಕೋಬೋದು, ಓಕೆನಾ. ಸೊ ಇಲ್ಲಿ ಮೈ ನೆಟ್ವರ್ಕ್ ಕೂಡ ನೋಡ್ಕೋಬೋದು, ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು. ಸೊ ನಾನು ಇನ್ನೂ ಯಾರನ್ನೂ ರೆಫರ್ ಮಾಡಿಲ್ಲ, ಅದಕ್ಕೆ ನನಗೆ ಇನ್ನು ತೋರಿಸ್ತಾ ಇಲ್ಲ ಗೈಸ್. ಈ ಥರ ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ ಮಾಡೋದಿದೆ. ಸೊ ಯಾರು ಮಿಸ್ ಮಾಡ್ಕೊಳ್ಕೋಬೇಡಿ. ಸೈನ್ ಅಪ್ ಮಾಡ್ಕೊಂಡ ತಕ್ಷಣ ವಿತ್ಡ್ರಾಲ್ ಮಾಡ್ಕೋಬೋದು. ಸೊ ಅದು ಕೂಡ ಇನ್ಸ್ಟೆಂಟ್ ಟು ಇನ್ಸ್ಟೆಂಟ್, ಓಕೆನಾ. ಸೊ ಅಮೌಂಟ್ ಅನ್ನೋದು ನಿಮಗೆ ಮೇಲ್ಗಡೆ ನೋಟಿಫಿಕೇಶನ್ ಬರುತ್ತೆ ನೀವು ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ. ಸೊ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಕಾಣಿಸ್ತಾ ಇರೋದು ವಾಲೆಟ್ ಥರ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೊ ಇಲ್ಲಿಂದ ವಿತ್ಡ್ರಾಲ್ ಮಾಡ್ಕೋಬೋದು, ಓಕೆನಾ. ಸೊ ಇಲ್ಲಿಂದ ಇನ್ಸ್ಟೆಂಟ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾಲ್ ಅನ್ನೋದು ಮಾಡ್ಕೋಬೋದು. ಸೊ ಇದ್ರ ಪೇಮೆಂಟ್ ಪ್ರೂಫ್ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು 500 ರೂಪೀಸ್ ಈ ಒಂದು ಅಪ್ಲಿಕೇಶನ್ದು ಪೇಮೆಂಟ್ ಪ್ರೂಫ್. ಸೊ ಇಲ್ಲಿ ಮೇಲ್ಗಡೆ ಕ್ರೆಡಿಟೆಡ್ ಅಂತ ಕೂಡ ಬಂದಿದೆ. ಸೊ ಇಲ್ಲಿ ಕೂಡ ಬಂದಿದೆ. ಸೊ ಯಾರು ಮಿಸ್ ಮಾಡ್ಕೊಳಕೋಬೇಡಿ ಈ ಒಂದು ಅಪ್ಲಿಕೇಶನ್ ಅನ್ನೋದು. ಸೊ ಒಂದು ಬೆಸ್ಟ್ ಆ್ಯಂಡ್ ಟಾಪ್ ಅರ್ನಿಂಗ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ ತಿಳಿಸಬೇಕಾಗಿತ್ತು, ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ವಿಡಿಯೋ ಅರ್ಥ ಆಗಿದ್ದರೆ ಒಂದೊಂದು ಲೈಕ್ ಮಾಡಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವಿಡಿಯೋ ಶೇರ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತು.